ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅರ್ಧ ಕಪ್ ಆಗಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗಷ್ಟು ಗೋಧಿ ಹಿಟ್ಟು, ಎರಡು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಅನ್ನೋರು 1 ಕಪ್ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದಿಷ್ಟು ವೆಜಿಟೇಬಲ್ಸ್ನ ನಾನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಎಷ್ಟು ಕ್ಯಾಬೇಜ್ ಅಂದರೆ ಅದಕ್ಕೇನಂತೀವಿ ಎಲೆಕೋಸು, ಅದರ ಅರ್ಧ ಭಾಗ ಆದಷ್ಟು ಈರುಳ್ಳಿ ಮತ್ತು ಗಜ್ರಿನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಖಾರದ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ, ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ರೆ ಸಾಕು. ಆಮೇಲೆ ಈರುಳ್ಳಿ ಮತ್ತು ಗಜ್ರಿನ ಚೆನ್ನಾಗಿ ಏನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿ. ವೆಜಿಟೇಬಲ್ಸ್ ಆ್ಯಡ್ ಮಾಡುವಾಗ ಫ್ಲೇಮ್ನ ಹೈ ಇಟ್ಕೊಂಡು ಮಾಡಿ, ಆವಾಗ ತುಂಬಾ ಟೇಸ್ಟಿಯಾಗಿ ಫಿಲ್ಲಿಂಗ್ ಬರುತ್ತೆ. ಇವಾಗ ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. 1-2 ನಿಮಿಷ ಟೈಮ್ ತೊಗೊಳತ್ತೆ ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗಿದೆ, ಫ್ರೈ ಆಗಿದೆ ಅಂದಮೇಲೆ ನಾವು ಎಲೆಕೋಸು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದೆಲ್ಲ ನಾನು ಚಾಪರ್ ಸಹಾಯದಿಂದ ಚಾಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚಾಪರ್ ಲಿಂಕ್ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಟೊಮ್ಯಾಟೊ ಸಾಸ್, 1 ಸ್ಪೂನ್ ಆಗಷ್ಟು ಶೇಜ್ವಾನ್ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 1 ಬಟ್ಲಲ್ಲಿ 1 ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರ್ ಮತ್ತು 3-4 ಟೇಬಲ್ ಸ್ಪೂನ್ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕಿದರೆ ನಮ್ಮದು ಫಿಲ್ಲಿಂಗ್ ತುಂಬಾ ಜ್ಯೂಸಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಹಾಕೋದನ್ನು ಮರಿಬೇಡಿ. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಕುಕ್ ಮಾಡಿದರೆ ಸಾಕು. ಆಮೇಲೆ ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ನೀವು ನೋಡ್ಬೋದು. ಅಗೇನ್ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ. ಆ್ಯಂಡ್ ಹಿಟ್ಟು ಕಲಿಸುವಾಗ ಎಣ್ಣೆ, ಉಪ್ಪು ಏನು ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲ ಅಂತಂದರೆ ಸ್ವಲ್ಪ ಕಪ್ಪು ಆಗುತ್ತೆ. ಓಕೆನಾ? ಸೊ ಇವಾಗ ಚಪಾತಿ ಸೈಜಷ್ಟು ಉಂಡೆನ ತೊಗೊಂಡ್ಬಿಟ್ಟು ಹಿಟ್ಟನ್ನು ಹಚ್ಕೊಂಡು ಚಪಾತಿ ಯಾವ ರೀತಿಯಾಗಿ ನಾದ್ತೀವಿ ಅದೇ ರೀತಿಯಾಗಿ ನಾದ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, 10 ಪಾಸ್ ಆದವ್ರು ಇದ್ದೀರಾ, ನೀವು ಡೇಟಾ ಎಂಟ್ರಿ ಕೆಲಸ ಮಾಡಬೇಕು ಆಸೆ ಇದೆ ಮನೆಯಲ್ಲೇ ಕೂತ್ಕೊಂಡು ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಜಿಯೋ ಅಲ್ಲಿ ಬಿಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ, ಹೇಗೆ ಅಪ್ಲೈ ಮಾಡೋದು ಅಂತ ಪೂರ್ತಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಯಾವ ಸೈಜ್ ಬೇಕು ಆ ಸೈಜಿಂದ ನೀವು ಈ ಥರ ರೌಂಡ್ ಕಟ್ ಮಾಡಿಕೊಂಡು ಫಿಲ್ಲಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಮೋಮೋಸ್ ಯಾವ ಶೇಪಲ್ಲಿ ಕೊಡ್ತೀವಿ ಆ ಶೇಪಲ್ಲಿ ನೀವು ಮಾಡ್ಕೊಂಡಿದ್ರೆ ಮುಗೀತು. ಸೊ ಎಲ್ಲನೂ ಇದೇ ರೀತಿಯಾಗಿ ಫಿಲ್ಲಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಈ ಕಡೆ ಸ್ಟೀಮ್ ಕೊಡ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಸ್ಟೀಮರ್ಗೆ ಸ್ವಲ್ಪ ಎಣ್ಣೆನ ಒರೆಸ್ಬಿಟ್ಟು ಎಲ್ಲ ಮೋಮೋಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಮೋಮೋಸ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಆಯಿಲಿಂದ ಬ್ರಷ್ ಮಾಡಿ ಎಲ್ಲದರ ಮೇಲೆ, ಆಮೇಲೆ ಒಂದು 15 ನಿಮಿಷ ಸ್ಟೀಮ್ ಮಾಡೋಕ್ಕೆ ಬಿಡಿ. ಆಯಿತು, ನಮ್ಮ ಮೋಮೋಸ್ ಪ್ರಿಪೇರ್ ಆಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪೆರಿ ಪೆರಿ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ನಿಮಗೆ ಇಷ್ಟ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.